ಕನಸುಗಳ ಬೆನ್ನತ್ತಿ. ರಾಮುವಿನ ಪರಿಶ್ರಮ. ಬೆಟ್ಟದಪುರ ಎಂಬ ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ಶಾಲೆ ಇರಲಿಲ್ಲ. ಮಕ್ಕಳು ಶಾಲೆಗೆ ಹೋಗಬೇಕೆಂದರೆ 1 ಮೈಲು ಕಾಲ್ನಡಿಗೆಯಲ್ಲಿ ನಡೆದು ಹೊಳೆ ದಾಟಿ ನಂತರ ಸುಂಕಾಪುರ ಎಂಬ ಶಾಲೆಗೆ ಹೋಗಬೇಕಿತ್ತು. ಪುಟ್ಟ ಹಳ್ಳಿಯ ರಾಮುವಿಗೆ ದೊಡ್ಡ ದೊಡ್ಡ ಕನಸುಗಳಿದ್ದವು. ಬಡತನ ಅವನ ಕನಸಿನ ಹೆಜ್ಜೆಗಳನ್ನು ತಡೆಯುತ್ತಿದ್ದರೂ ಕನಸುಗಳು ಅವನ ಕಣ್ಣಲ್ಲಿ ಹೊಳೆಯುತ್ತಿದ್ದವು. ಬೆಳಗ್ಗೆ ಶಾಲೆಗೆ ಹೋಗಿ ಕಲಿಯುತ್ತಿದ್ದನು. ಸಂಜೆ ಹೊಲದಲ್ಲಿ ತಂದೆಗೆ ಸಹಾಯ ಮಾಡುತ್ತಿದ್ದ ಈತನು ರಾತ್ರಿ ದೀಪದ ಬೆಳಕಿನಲ್ಲಿ ಪುಸ್ತಕ ತೆರೆದು ನಾನು ಒಮ್ಮೆ ದೊಡ್ಡವನಾಗುತ್ತೇನೆ ಎಂದು ತನ್ನೊಳಗೆ ತಾನೇ ಹೇಳಿಕೊಂಡು ಓದುತ್ತಿದ್ದ. ಒಮ್ಮೆ ಪರೀಕ್ಷೆಯಲ್ಲಿ ಅವನು ಕಡಿಮೆ ಅಂಕ ಗಳಿಸಿದ. ಅವನ ಸಹಪಾಠಿಗಳು ಅವನನ್ನು ಹೀಯಾಳಿಸಿದರು. ರಾಮುವಿಗೆ ನಿರಾಸೆಯಾದರೂ ಅವನ ಅಜ್ಜಿ ಪದೇ ಪದೇ ಹೇಳಿದ ಮಾತು ಅವನ ಮನಸ್ಸಿಗೆ ತಾಕಿತು. ಕನಸುಗಳು ಸೋಲಿಗೆ ಭಯಪಡುವುದಿಲ್ಲ, ಏನಿದ್ದರೂ ನಿಲ್ಲುವ ಮನಸ್ಸಿಗೆ ಮಾತ್ರ ಸೋಲು. ಆ ಮಾತು ರಾಮುವಿಗೆ ಶಕ್ತಿ ನೀಡಿತು. ಅವನು ಇನ್ನಷ್ಟು ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಲು ಪ್ರಾರಂಭಿಸಿದ. ದಿನಗಳು ಕಳೆಯುತ್ತಿದ್ದಂತೆ ಅವನ ಪರಿಶ್ರಮ ಫಲ ನೀಡಿತು. ವಿದ್ಯಾರ್ಥಿ ವೇತನ ಪಡೆದು ನಗರಕ್ಕೆ ಓದಲು ಹೋದ. ವರ್ಷಗಳ ನಂತರ ರಾಮು ತನ್ನ ಹಳ್ಳಿಗೆ ಮರಳಿ ಬಂದು ಅಲ್ಲೊಂದು ಶಾಲೆ ಕಟ್ಟಿಸಿದ. ಮಕ್ಕಳಿಗೆ ಕಲಿಯಲು ವ್ಯವಸ್ಥೆ ಮಾಡಿಸಿದ. ಆಗ ಎಲ್ಲರೂ ತಿಳಿದರು, ಕನಸುಗಳ ಬೆನ್ನತ್ತಿ ನಡೆಯುವವನು ಮಾತ್ರ ಬದುಕಿನಲ್ಲಿ ಬೆಳಕು ತರುತ್ತಾನೆ. ಧನ್ಯವಾದಗಳು.